ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತೆಲ್ಲಿ ಹೊಂಟಿದ್ದೈತೆ ಆಯ್ತನು ನಾ ಇವತ್ತು ನೋಡಿ ಅಂಜನೇತ್ರಿ ಬೆಟ್ಟಕ್ಕೆ ಬಂದಿದ್ದ. ಇಲ್ಲೇ ಹನುಮಾನ್ ಜನ್ಮಸ್ಥಳ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬಂದಿದ್ರಿ ಲೈಫ್ದಾಗ ಹುಟ್ಟಾನ ಆಮೇಲೆ ಬಂದು ಹೋಗ್ಬೇಕಂತ ಹೇಳ್ತಾರೆ. ಅದಕ್ಕೆ ನಾ ಇಲ್ಲಿ ಫಸ್ಟ್ ಸರ್ಪೆ ಬಂದಿದ್ದ. ಈಗ ನಿಮಗೆ ತೋರಿಸ್ತೀನಿ ಬರ್ರಿ ಮುಂದೆ ಹೋದಂಗೆ. ಇಲ್ಲಿ ಫಸ್ಟ್ ಗೇಟ್ದಾಗ ಎಂಟರ್ ಆದ. ಇಲ್ಲಿ ರಾಮನ ದರ್ಶನ ಐತಿ. ರಾಮನ ಸ್ಟ್ಯಾಚ್ಯೂದಾಗ ಇದು ಮಾಡ್ದೆ ದರ್ಶನ ತೊಗೊಂಡ. ಅಲ್ಲಿ ನೋಡ್ರಿ ಸ್ಟೆಪ್ಸ್ ಹತ್ಲಕ್ಕೆ ಸ್ಟಾರ್ಟ್ ಮಾಡ್ದೆ. ಇಲ್ಲಿ ಟೋಟಲ್ 575 ಸ್ಟೆಪ್ಸ್ ಅದಾವತ್ರಿ ಮ್ಯಾಲೆ ಹೋಲಕ್ಕೆ. ಆದರೂ ಮ್ಯಾಲೆಲ್ಲ ಹಿಂಗೆ ಪತ್ರ ಗಿತ್ರ ಹಾಕ್ಯಾರ್ರಿ. ಮಸ್ತ್ ಬಿಸಿಲು ಹತ್ತಿಬಾರ್ದತ್ತೇಳಿ ಫುಲ್ಲು ಬಿಸಿಲಿತ್ತು. ಬ್ಯಾಸಿಗ್ಯಾಗ ಬಂದಿದ್ನ ಇಲ್ಲಿ, ಆದರೂ ಫುಲ್ಲು ಗರ್ದಿ ಐತ್ರಿ. ಅಷ್ಟಿತ್ತಲ್ಲೇ ನೋಡಿದ್ರೆ ಹಾಗೆ ಮ್ಯಾಲೆ ಹೊಂಟಿದ್ರಿ. ಇಲ್ಲಿದು ನೋಡ್ರಿ, ಇಲ್ಲಿ ಹಂಪಿ ಓಲ್ಡ್ ಹಂಪಿ ಅಂತ ಕರೀತಾರೆ. ಇಲ್ಲಿ ಹಂಪಿ ಕಾಣ್ತೈತ್ರಿ ಎಲ್ಲ. ಇಲ್ಲಿದು ಬೋಟ್ಲೆಪ್ಪನ ಈಚೆ ಕಡೆ ಬರ್ತಾರೆ ಮಂದಿ. ಇಲ್ಲಿದೆ ನಿಂತು ನೋಡಿದ್ರಿ ನಾವು. ಇದ್ರ ಮ್ಯಾಲೆ ಪೇಂಟಿಂಗ್ ನೋಡಿ ಭಾರಿ ಖುಷಿ ಅನ್ನಿಸ್ರಿ. ಮಸ್ತ್ ಪೇಂಟಿಂಗ್ ಮಾಡ್ಯಾರ ಎಲ್ಲ ಫುಲ್ಲು ಗುಡಿ ಎಲ್ಲ. ನಮ್ಮ ದೋಸ್ತ್ ಮುಂದೆ ಹೊಂಟಿದ್ರಿ ನನಗಿಂತ. ಯಾಕಂದ್ರೆ ಅವನಿಗೆ ಭಾಳ ಇದು ಇತ್ತು. ಅವನು ಬಂದು ಹೋಗಿದ್ದಿಲ್ಲ ಆಲ್ರೆಡಿ ಅನ್ನಿಸ್ತೈತಿ. ಹಾಗೆ ಹೊಂಟಿದ್ರವ್ರಿ. ಫುಲ್ ಎಲ್ಲ ಗರಿದಿತ್ತು. ಆ ಕಡೆ ಈ ಕಡೆ ಮಂದಿ ಬರ್ಲಾತಿತ್ತು ಹೋಲಾತಿತ್ತು. ಮ್ಯಾಲೆ ಹೋದಂಗೆ ಫುಲ್ ಇದು ಆಗಿತ್ತು ರೀ ಮಂದಿ ಗರ್ದಿಗೆ. ಇಂಥ ಮ್ಯಾಲೆ ಹೋದಂಗೆ ರೋಡ್ ಸಾಣ್ತೈತಿ. ಫುಲ್ ಗರ್ದಿ ಇತ್ತು ಇಲ್ಲಿ ನೋಡ್ರಿ. ಕೆಟ್ಟ ಮ್ಯಾಲೆ ಬರೋ ಮಠ ಎಲ್ಲ ಕಡೆ ನೀರು ಬಿಟ್ಟಂಗಾಗಿತ್ತು. ಫುಲ್ ದಗಿ ಗರಮ್ದಾಗ ಫಸ್ಟ್ ಟೈಮ್ ಇರ್ಲತ್ತಿದ್ಲ. ಅದಕ್ಕೆ ಒಂದು ಸ್ವಲ್ಪ ಇದು ಅನ್ನಿಸ್ಲತ್ತಿತ್ತು. ಇಲ್ಲಿ ನೋಡ್ರಿ ನಮ್ಮ ದೋಸ್ತರು ಹೆಂಗೆ ಮುಂದೆ ಹೊಂಟಿರು. ಮುಂದೆ ಹೋದಂಗೆ ರೋಡು ಭಾಳ ಸಣ್ಣದಿತ್ತು. ಅದಕ್ಕೆ ಗರ್ದಿ ಆಲತ್ತಿತ್ತು. ತಳಗೆ ಹೋಗೋರು ಮ್ಯಾಲೆ ಬರೋರು ಹಿಂಗೆ ಇದು ಐತಿ ಇಲ್ಲಿ ಬರೋಣ ನೋಡ್ರಿ. ನನಗೆ ಇಲ್ಲಿ ನೋಡ್ರಿ ಹಂಗೆ ಫುಲ್ ಸೆಲ್ಫನ್ ಮಾಡ್ತಾರೆ ಮಂದಿ. ಕತ್ರ ಹೋಗೋಟುತನ ಮಾಡ್ತಾರೆ, ಹಿಂಗೆ ಅಸಹ್ಯ ಮಾಡ್ತಾರೆ ಅಂತೇಳಿ ಮಂದಿಗೆ ಕಡ್ದು ಬರಬಾರ್ದು. ಇಲ್ಲಿ ಜೈ ಶ್ರೀರಾಮ್ ಅಂತೇಳಿ ಬರ್ತೀರಿ. ಅದು ಓದ್ಕೋತ ಹಂಗೆ ಮ್ಯಾಲೆ ಹೊಂಟಿದ್ರಿ ಅವ್ರಿ. ನಮ್ಮ ದೋಸ್ತ್ ಲವ್ಕರ್ ಐಪನ್ ತೆಗೆದು ಪಟಕ್ ದಿಶಿ ಫೋಟೋ ತೊಗೊಳಕ್ಕೆ ನೋಡಿದ್ರಿ ಅಮ್ಮ. ಹಾಗೆ ಮತ್ತು ಮ್ಯಾಲೆ ಹೋದಂಗೆ ಗಾಳಿ ಬರ್ಲಾತ್ರಿ. ಮಸ್ತ್ ಅನ್ನಿಸ್ಲತ್ತ ಗಾಳಿದು ಇದು ಮಾಡೋಣ ಜರ. ಅದಕ್ಕೆ ಸಮಾಧಾನ ಅನ್ನಿಸ್ಲತ್ತು. ಮತ್ತು ನಾವು ಹಾಗೆ ಮ್ಯಾಲೆ ಇರ್ಲಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅವ್ರಿ. ಈಗ ಬರ್ತೈತಿ ಅಂದ್ರೆ ಅದೇನು ಬರ್ಲಾಕ ತಯಾರಿದ್ದಿತ್ತಿಲ್ಲ ರೀ. ಬೇಸರ ಸಣ್ಣ ಕೂತಿದ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಜೈ ಶ್ರೀರಾಮ್ ಬತ್ತೇಳಿ ಬರ್ದಾರ್ರಿ. ಶ್ರೀ ಹನುಮಾನ್ ಜಿ ಕಿ ಜನ್ಮಸ್ಥಾನ ಅಂತಂದ್ರೆ ಇದು ಹೇಳಿದಲ್ರಿ ನೋಡ್ರಿ. ಇಲ್ಲಿ ಬರ್ದಾರ ನೋಡ್ರಿ 575 ಸ್ಟೆಪ್ಸ್ ಅದಾವತ್ ಮ್ಯಾಲೆ. ಇಲ್ಲೆಲ್ಲ ಹಳಿದು ಓಲ್ಡ್ ಪೈಲಾಡ್ ದೊಡ್ಡ ಕಲ್ಲು ಅದಾವ್ರಿ. ಕಲ್ಲು ನೋಡಿದ್ರೆ ಹೆಂಗೆ ಅದಾವಂದ್ರೆ ಒಂದು ಇದ್ರ ಮ್ಯಾಲೆ ಕೂತಾವ್ರಿ. ತಳಗೆ ಬೀಳ್ತಾವೇನು ಅನ್ನಿಸ್ತೈತಿ ನೋಡೋಣ ಅಂಥ ಕಲ್ಲು ಅದಾವ್ರಿ ಅಲ್ಲಿ. ಆದರೂ ಎಷ್ಟೋ ಮಂದಿ ಇಲ್ಲಿ ಬರ್ಬೇಕಂತ ಅವ್ರದ್ದು ಕನಸು ಇರ್ತೈತಿ. ಇವತ್ತು ನಮ್ಮದು ಕನಸಿತ್ತು. ನಮ್ಮ ಕನಸು ಇವತ್ತು ಇದಾಯ್ತು ರೀ. ಯಾವುದೋ ದೇವ್ರ ಗುಡಿಗೆ ಬಂದರೆ ದೇವ್ರ ಮುಂದೆ ಬಗ್ಬೇಕನ್ನಂಗೆ ಈ ಕಲ್ಲು ಇಲ್ಲಿ ಉದಾಹರಣೆ ಐತ್ರಿ. ಈ ಕಲ್ಲಿಗೆ ಬಗ್ಗೆ ಹೋಗ್ಬೇಕತ್ತೈತಿ ಇಲ್ಲಿದು. ಎಲ್ಲರೂ ಬಗ್ಗೆ ಹೋಗ್ತಾರೆ ರೀ. ಇದು ನನಗದು ಭಾರಿ ಅನ್ನಿಸ್ತಿದ್ದು. ಅಲ್ಲಿ ಸ್ವಲ್ಪ ಮ್ಯಾಲೆ ಬಂದ್ರೆ ರೀ ಯಾಕೋ ನಮಗೆ ಮ್ಯಾಲೆ ಕಾಣಿಸ್ತಂಗೆ ಅನ್ನಿಸ್ಲತ್ತು. ಫೈನಲ್ ನಮ್ಮದು ಪಾಯಿಂಟ್ ಬತ್ತತಿ ಹಿಂಗೆ ನಮಗೆ ಅನ್ನಿಸ್ಲತ್ತು. ಇಲ್ಲಿ ನೋಡ್ರಿ ಫುಲ್ ಗರಮ್ಲಿ ಹಂಗೆಲ್ಲ ತೊಯ್ದು ಹೋಯ್ತು ರೀ ನನಗೆ ಮ್ಯಾಲೆ ಬರೆಸ್ತಾನೆ. ಯಾಕಂದ್ರೆ ಫುಲ್ಲು ಗರಮ್ ಇತ್ತು ರೀ. ಫಸ್ಟ್ ಫೈನಲ್ ಗುಡಿ ಕಾಣ್ತು ನನಗೆ. ನಾ ಇಲ್ಲಿದೆ ಫಸ್ಟ್ ದರ್ಶನ ತೊಗೊಂಡ. ಹನುಮಪ್ಪನ ಕಡೆ ಫಸ್ಟ್ ಟೈಮ್ ಅಂತೇಳಿ ಇಲ್ಲಿ ನೋಡ್ರಿ. ಇಲ್ಲಿ ಬರ್ದಾರೆ ಜೈ ಶ್ರೀರಾಮ್ ಅಂತೇಳಿ ಬರ್ದಾರೆ. 575 ಸ್ಟೆಪ್ಸ್ ಅಂತೇಳಿ ಬರ್ದಾರೆ. ಪೈಲ ತಳಗೆ ಬರೀ ಅಲ್ಲಿ ತಳಗೆ ಬರೋದ್ರೆ ಮಂದಿ ಮ್ಯಾಲೆ ಬರಲತ್ತೇಳಿ ಇಲ್ಲಿ ಬಂದು ಲೈನ್ಗೆ ಹಚ್ಚಿದ್ರೆ ಅವ್ರಿ. ಲೈನ್ದ ಇದು ಮಾಡಿ ಇಲ್ಲಿ ನೋಡ್ರಿ ನಮ್ಮ ದೋಸ್ತ ಎಲ್ಲ ಫೋಟೋ ಗಿಟೋ ತಗೋತ ಮ್ಯಾಲೆ ನಿಂತ್ರಿ ಅವ. ಇಲ್ಲಿ ವ್ಯೂಸ್ ನೋಡಿ ಒಂದು ಫುಲ್ ಇದು ಐತ್ರಿ. ಮಸ್ತ್ ಐತ್ರಿ ಇಲ್ಲಿದು ವ್ಯೂಸ್ ಅಂದ್ರೆ. ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆ ಕಲ್ಲು ಐತಿ. ಇಲ್ಲಿ ಲೊಕೇಶನ್ ನೋಡ್ರೆ ಮಸ್ತ್ ಐತಿ. ಇಲ್ಲಿ ಒಳಗೆ ಮೊಬೈಲ್ ಅಲೌಡ್ ಇಲ್ಲತ್ತೇಳಿ ಅಲ್ಲೇ ಮೊಬೈಲ್ ಇದು ಮಾಡಲಿಲ್ಲ ರೀ. ಈಗ ಬಂದು ಹೊರಗೆ ಬಂದು ಫಸ್ಟ್ ಇಲ್ಲಿದು ಲೊಕೇಶನ್ ನೋಡ್ಲಾಕೆ ಬಂದಿರೋರು ಇಲ್ಲಿದು ಪಾಯಿಂಟ್ ಐತೆ ಅಂತೇಳಿ. ಆದರೂ ಇಂದು ಎಲ್ಲ ಸಂಡೇ ತನ್ನ ಫುಲ್ ಗರ್ದಿ ಐತ್ರಿ ಎಲ್ಲ ಕಡೆದು. ನಮ್ಮ ದೋಸ್ತ್ ನೋಡ್ರಿ ಮುಂದೆ ಹೊಂಟಿದ ಕಡೆ ಜರ. ಅವನಿಗೆ ಯಾಕಂದ್ರೆ ಫೋಟೋ ತೊಗೊಳೋದು ಭಾಳ ಇಂಪಾರ್ಟೆಂಟ್ ರೀ ಅವನಿಗೆ. ಎಲ್ಲೋ ಆದರೆ ಫೋಟೋ ಅಂದ್ರೆ ಅವನಿಗೆ ಇದು ಇದ್ದಂಗೆ. ಅವ ತಿರ್ಗಾಡಕ್ಕೆ ಹೋಗೋ ರೀಸನ್ನೇ ಫೋಟೋ ಕಾಲಾಗ ಹೋಗ್ತಾನೆ ರೀ. 4 ದಿನದಾಗ ಮೆಮರಿ ಫುಲ್ ಐತೆ ಅಂತೇಳಿ ಎಲ್ಲ ಡಿಲೀಟ್ ಮಾಡಿ ಹೋಗ್ತಾನೆ. ಆದರೂ ಮುಂದೆ ಹೋಗೋದು ಮಾಡ್ತಾನೆ ರೀ. ಇಲ್ಲಿದ್ದು ನೋಡ್ರಿ ಇಲ್ಲಿ ಮಂಗ್ಯ ಕೂತಿತ್ತು. ಮಂಗ್ಯ ಅನ್ನೋಕ್ಕಿಂತ ನಾವು ಹನುಮಪ್ಪ ಅಂತೇಳಿ ಕರೆದ್ರೆ ನಡೀತಿತ್ತು. ಅದಕ್ಕೆ ನೋಡ್ರಿ ಫುಲ್ ಎಲ್ಲ ಕಡೆ ಗರ್ದಿ ಇತ್ತು ಇದು ಇತ್ತು. ಈಗ ನೋಡ್ರಿ ಇಲ್ಲಿ ಹಂಗೆ ಮಾಡ್ಲತ್ತಿತ್ತು. ಒಟ್ಟ ಮನುಷ್ಯ ಬಿಡ್ಲಾಕೆ ತಯಾರಿದ್ದಿತ್ತಲ್ಲ. ಅವ್ನು ಚೈನ್ ಹೊಡಿ ಜಗ್ಲಾತಿತ್ತು. ಅವ್ನು ಮೊದಲೇ ಒಂದು ಕೈಗೆ ಏನೋ ಆಗಿತ್ತಂತೆ ಕೈ ಕಟ್ಕೊಂಡ್ಬಂದಿದ್ದವ. ಅವ್ನು ಯಾಕೋ ಬೆನ್ನು ಬಿಡಂಗೆ ಕಾಣಿಸಲ್ಲ ಆಗಿತ್ತು ರೀ. ಅದು ನೋಡಿ ಮಂದಿ ಎಲ್ಲ ಸರಿಸ್ಲಾಕ್ರಿ. ಇವ ಸರಿಸ್ಬೇಕತ್ವ ಆದ ಇವನಿಗೆ ಕೈ ಮೇಲೆ ಪಡ 2 ಶಾಟ್ ಕೊಡ್ತೈತ್ರಿ. ಅದನ್ನು ನೋಡ್ರಿ ಹೆಂಗೆ ಇದು ಮಾಡ್ತೈತಿ. ಅದಕ್ಕೂ ಕೆಟ್ಟ ಬೆರಿಕಿತ್ರಿ ಅದು ಇದು ಆಯಿತು. ಅದಕ್ಕೆ ನೋಡ್ರಿ ಒಟ್ಟು ಅವನಿಗೆ ಇದು ಮಾಡಿಬಿಡಲಾಯ್ತು. ಆ್ಯಕ್ಚುಲಿ ಅವನು ಅಂಜಿ ಇದು ಮಾಡ್ಲತ್ತಿದ್ರಿ. ಆ ಮನುಷ್ಯಾಗೆ ಯಾಕೆ ಬೆನ್ನು ಹತ್ತಿದ್ದು ಗೊತ್ತಾಗಲಿಲ್ಲ. ಆದರೂ ಇದಾಯಿತು. ನಾನು ಅಂಜಿದ್ದ. ಅಲ್ಲಿ ಮಠ ನಮ್ಮ ದೋಸ್ತ್ ಪ್ರಸಾದ್ ತೊಗೊಂಬಂದ್ರಿ. ಪ್ರಸಾದ್ ತಿನ್ಬೇಕಂತೇಳಿ ಪ್ರಸಾದ್ ತಿಂದ್ರೆವು. ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಗುಡ್ಡದ ಮೇಲೆ ಹೋಗಿ ಫೋಟೋ ಗೀಟು ತೊಗೊಂಡ್ರಿ.
ಮತ್ತು ಹೆಂಗೆ ಇದ್ದಂಗೆ ಇನ್ನು ಹೊಳ್ಳಿ ತಳಗಿನ ತನಕ ಹೋಗ್ಬೇಕು ಇನ್ನು ಇದಾಯ್ತೇಳಿ ಇಲ್ಲಿ ಕಾರ್ ಪಾರ್ಕಿಂಗ್ ಅಂತಕ್ಕೆ ಬಂದ್ರೇವ್ರಿ. ಕಾರ್ ಪಾರ್ಕಿಂಗ್ ನೋಡಿದ್ರೆವು ಇಲ್ಲಿದ್ದು ಇಟ್ಟು ಮ್ಯಾಲೆ ಹೋಗಿ ಬಂದಿರೋ ಅಂತೇಳಿ ಇದಾಯಿತು. ಮಸ್ತ್ ಬೈ. ಯಾವ್ದೂರು ನಿಂದು? ನಮ್ದು ಕೊಪ್ಪಳ. ಕೊಪ್ಪಳ. ಮತ್ತು ಕೆಲಸ ಎಲ್ಲಿ ಮಾಡ್ತೀವಿ? ಸಿನ್ನೂರು. ಏನ್ ಕೆಲಸ ಮಾಡ್ತೀವಿ ಬೈ? ನೋಡ್ರಿ ಇಲ್ಲಿ ನಮ್ಮ ಅರುಣ್ ಬಾಯಿಪ್ಪನ ಅದಾನ. ನೀವು ಅರುಣ್ ಬಾಯಿನ ದೋಸ್ತ ಇಲ್ಲೇ ಇದ್ರು ಸಿಂಧೂರ್ದಾಗ ಈ ಬಾಯಿ ಬಂದ ಅಂತೇಳಿ ನಮ್ಗೆ ಇಲ್ಲೆಲ್ಲ ನೆಟ್ಟಗಾಯ್ತು. ಏರಿಯಾ ಗಿರಿ ಎಲ್ಲ ಗುರುತಿತ್ತು. ಆ್ಯಕ್ಚುಲಿ ನಮಗೆ ಗುರುತಿತ್ಲ, ಇವ್ರಿಗೆ ಗುರುತಿತ್ತ, ನಮ್ಗೆ ಚಲೋ ಆಯ್ತು.